ಸುದ್ದಿ ಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘದ ವತಿಯಿಂದ ಚಿಕ್ಕಬಳ್ಳಾಪುರ ನಗರದ ನ್ಯೂಟನ್ ಇಂಟಿಗ್ರೇಟೆಡ್ ಪದವಿ ಪೂರ್ವ ಕಾಲೇಜಿನಲ್ಲಿ ಸಂಘಟನಾ ಸಭೆಯನ್ನು ಆಯೋಜಿಸಲಾಗಿತ್ತು. ಸಭೆಯಲ್ಲಿ ಉಪಸ್ಥಿತರಿದ್ದ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘದ ರಾಜ್ಯ ಅಧ್ಯಕ್ಷೆ ರೋಶಿನಿ ಗೌಡ ಅವರು ಮಾತನಾಡುತ್ತಾ, ರಾಜ್ಯದ ವಿವಿಧ ಸರ್ಕಾರಿ ಇಲಾಖೆಗಳಲ್ಲಿ 52% ಮಹಿಳಾ ನೌಕರರು ಕೆಲಸ ಮಾಡುತ್ತಿದ್ದಾರೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿರುವ ಮಹಿಳಾ ನೌಕರರ ಸಮಸ್ಯೆಗಳಿಗೆ, ಅವರ ಹಕ್ಕುಗಳಿಗೆ ಧ್ವನಿಯಾಗುವ ಯಾವ ಸಂಘಟನೆಯೂ ಇಲ್ಲದೆ ಇರುವುದು ಮತ್ತು ರಾಜ್ಯ ಸರ್ಕಾರಿ ನೌಕರರ ಸಂಘದ ಸಂಘಟನೆಯಲ್ಲಿ ಮಹಿಳಾ ನೌಕರರಿಗೆ ಸರಿಯಾದ ಪ್ರಾತಿನಿಧ್ಯತೆ ಇಲ್ಲದೆ ಇರುವುದನ್ನು ಮನಗೊಂಡ ನಾವುಗಳು ಸಮಾನ ಮನಸ್ಕ ಸರ್ಕಾರಿ ಮಹಿಳಾ ನೌಕರರು ಜೊತೆಗೂಡಿ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘವನ್ನು ಸ್ಥಾಪಿಸಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ನಮ್ಮ ಸಂಘದ ಜಿಲ್ಲಾ ಘಟಕಗಳನ್ನು ಪ್ರಾರಂಭಿಸುತ್ತಿದ್ದೇವೆ. ಇದರ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಂಘಟನೆಯನ್ನು ಬಲಿಷ್ಠಗೊಳಿಸಿ ಸರ್ಕಾರಿ ಮಹಿಳಾ ನೌಕರರ ಧ್ವನಿಯಾಗುವಂತೆ ಕಾರ್ಯನಿರ್ವಹಿಸಬೇಕೆಂದು ಅವರು ತಿಳಿಸಿದರು. ಸಭೆಯಲ್ಲಿ ರಾಜ್ಯ ಉಪಾಧ್ಯಕ್ಷೆ ಡಾಕ್ಟರ್ ವೀಣಾ ಕೃಷ್ಣಮೂರ್ತಿ, ಚೈತ್ರ BA, ಸಾಂಸ್ಕೃತಿಕ ರಾಜ್ಯ ಕಾರ್ಯದರ್ಶಿ ಛಾಯಾ SA, ರಾಜ್ಯ ಕಾರ್ಯದರ್ಶಿ ಅಶ್ವಿನಿ ಲಕ್ಷ್ಮಯ್ಯ, ಸಂಘಟನಾ ಕಾರ್ಯದರ್ಶಿ ಮಲ್ಲಿಕಾ M, ರಾಜ್ಯ ಶಿಕ್ಷಕಿಯರ ಸಂಘದ ಮಾಜಿ ಅಧ್ಯಕ್ಷೆ ರಮಾದೇವಿ, M ಸುಜಾತ, ಜಿಲ್ಲೆಯ HK ಉಷಾ, ಮಮತಾ, ಪ್ರೇಮಾವತಿ, ಜಯಭಾರತಿ, ಅಪ್ಸರಾ, ಲಕ್ಷ್ಮಿ, ಡೆಲ್ಫಿನ್, ಮಂಜುಳಾ, ರಶ್ಮಿ ಹಾಗೂ ಇನ್ನಿತರರು ಸಭೆಯಲ್ಲಿ ಭಾಗವಹಿಸಿದ್ದರು. ಎಲ್ಲರಿಗೂ ನಮಸ್ಕಾರಗಳು. ಇಂದು ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘದ ವತಿಯಿಂದ ವಿಶ್ವೇಶ್ವರಯ್ಯ, ಭಾರತ ರತ್ನ ವಿಶ್ವೇಶ್ವರಯ್ಯರವರ ಜಿಲ್ಲೆ ಆಗಿರ್ತಕ್ಕಂಥ ಚಿಕ್ಕಬಳ್ಳಾಪುರಕ್ಕೆ ನಾವು ಈ ಒಂದು ಎಲ್ಲ ಪದಾಧಿಕಾರಿಗಳೊಂದಿಗೆ ಬಂದಿದ್ದೇವೆ. ಇಲ್ಲಿಯ ನಾವು ಕರ್ನಾಟಕದಾದ್ಯಂತ ನಮ್ಮ ಸಂಘಟನೆಯನ್ನು ಬೆಳೆಸ್ತಾ ಇದ್ದೇವೆ, ಸಂಘಟನೆಯನ್ನು ರಚಿಸ್ತಾ ಇದ್ದೇವೆ. ಹಾಗೆಯೇ ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಕೂಡ ನಾವು ಇಂದು ಬಂದಿದ್ದೇವೆ. ಇಲ್ಲಿಯ ಎಲ್ಲ ರಾಜ್ಯ ಸರ್ಕಾರಿ ಮಹಿಳಾ ನೌಕರರಿಗೆ ಸಬಲೀಕರಣ ಮಾಡೋದಕ್ಕೆ ಹಾಗೂ ಇಲ್ಲಿಯ ಎಲ್ಲ ಮಹಿಳಾ ನೌಕರರನ್ನ ಶಕ್ತಿಯನ್ನು ತುಂಬೋದಕ್ಕೆ ಹಾಗೂ ಇಲ್ಲಿಯ ಮಹಿಳಾ ನೌಕರರಿಗೆ ಇನ್ನೂ ಸಂಘಟನೆಯಲ್ಲಿ ಬಲಿಷ್ಠಗೊಳಿಸೋದಕ್ಕೂ ಮತ್ತು ಇನ್ನೂ ಅವರೆಲ್ಲರೂ ನಮ್ಮ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಹಾಗೂ ಅವರೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸ್ಬೇಕಂತೇಳಿ ಇವತ್ತು ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯ ನ್ಯೂಟನ್ ಇಂಟಿಗ್ರೇಟೆಡ್ ಕಾಲೇಜ್ ಚಿಕ್ಕಬಳ್ಳಾಪುರ ಇಲ್ಲಿ ಬಂದು ಎಲ್ಲರೂ ಕೂಡ ಸಂಘಟನೆಯನ್ನು ರಚನೆ ಮಾಡ್ತಾ ಇದ್ದೇವೆ, ಜಿಲ್ಲಾ ಘಟಕವನ್ನು. ಇಂತಿ ರಾಜ್ಯಾಧ್ಯಕ್ಷರು ರೋಶಿನಿ ಗೌಡ, ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘ. ನಮಸ್ಕಾರಗಳು. ಒಟ್ಟಾರೆ ಈ ರಾಜ್ಯದಲ್ಲಿ ಸರ್ಕಾರಿ ನೌಕರರ ಸಂಖ್ಯೆಯಲ್ಲಿ 52% ಮಹಿಳೆಯರಿದ್ದಾರೆ. ಇವತ್ತು ಮಹಿಳೆಯರು ಎಲ್ಲ ವಲಯದಲ್ಲಿ ನಾವು ಮುಂಚೂಣಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಆದರೆ ಸಂಘಟನೆಗಳಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ಇಲ್ಲ. ಹಾಗಾಗಿ ನಾವು ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘವನ್ನು ಶ್ರೀಮತಿ ರೋಶಿನಿ ಗೌಡ ಅವರು ಸ್ಥಾಪಿಸಿದ್ದಾರೆ. ಅದನ್ನು ಬಲಗೊಳಿಸೋದಕ್ಕಾಗಿ, ಮಹಿಳೆಯರನ್ನು ಮುಂಚೂಣಿಗೆ ತರೋದಕ್ಕಾಗಿ, ಸರ್ವರಂಗದಲ್ಲೂ ಅವರನ್ನು ಗುರುತಿಸಬೇಕನ್ನೋ ಒಂದು ದೇಹೋದ್ದೇಶದಿಂದ ಈ ಸಂಘಟನೆಯನ್ನು ಸ್ಥಾಪಿಸಲಾಗಿದೆ. ಇದು ರಾಜ್ಯಾದ್ಯಂತ ಎಲ್ಲ ಕಡೆಗೆ ವ್ಯಾಪಿಸಬೇಕು, ಎಲ್ಲ ಜಿಲ್ಲಾ ಘಟಕಗಳನ್ನು ರಚನೆ ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ಇವತ್ತು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದೇವೆ, ಸಭೆಯನ್ನು ಕರೆದಿದ್ದೇವೆ. ಸಭೆ ಯಶಸ್ವಿಯಾಗಿ ನಡೆದಿದೆ. ಈ ಮೂಲಕ ಬೇರೆ ಜಿಲ್ಲೆಗಳಿಗೂ ಸಹ ನಾವು ಹೋಗಿ ಈ ಸಂಘಟನೆಯನ್ನು ಬಹಳ ಮೇಲೆ ಎತ್ತರಕ್ಕೆ ಕೊಂಡೊಯ್ಯುವ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೇವೆ. ನಾವು ಸದಾ ಅವರ ಬೆಂಬಲವಾಗಿ ನಾನು ಇರ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ತಮ್ಮೆಲ್ಲರಿಗೂ ಒಂದು ಸುತ್ತ ರಮಾದೇವಿ, ಮಾಜಿ ಅಧ್ಯಕ್ಷರು, ರಾಜ್ಯ ಸರ್ಕಾರಿ ಶಿಕ್ಷಕಿಯರ ಸಂಘ, ಕಾರ್ಯದರ್ಶಿ, ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘ.